ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ 4ನೇ ವಾರ ಭವಿಷ್ಯ. ಈ ವಾರ ಕನ್ಯಾ ರಾಶಿಯವರಿಗೆ ಸಮತೋಲನದ ಜೊತೆಗೆ ಹೊಸ ಅವಕಾಶಗಳು ಸಂಕೇತಗಳು ಕಾಣುತ್ತಿವೆ. ವೃತ್ತಿ ಮತ್ತು ಉದ್ಯೋಗ ಕೆಲಸದಲ್ಲಿ ಹಳೆಯ ಯೋಜನೆಗಳು ಮುನ್ನಡೆಯುತ್ತವೆ. ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು, ಆದರೆ ಅದನ್ನು ಸರಿಯಾಗಿ ನಿಭಾಯಿಸಿದರೆ ಉತ್ತೇಜನ ಅಥವಾ ಗೌರವ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚು ಹೆಚ್ಚಾಗಬಹುದು, ಆದರೂ ಹೂಡಿಕೆ ಅಥವಾ ಉಳಿತಾಯದಿಂದ ಸಮತೋಲನ ಕಾಯ್ದುಕೊಳ್ಳಬಹುದು. ಸಾಲ ಮತ್ತು ಕಂತುಗಳ ಜಾಗ್ರತೆ ವಹಿಸುವುದು ಉತ್ತಮ. ಪ್ರೀತಿ ಮತ್ತು ಕುಟುಂಬ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಮಾತುಕತೆಯಿಂದ ಸರಿಯಾಗುತ್ತವೆ. ಅವಿವಾಹಿತರಾದರೂ ಹೊಸ ಪರಿಚಯಗಳಿಂದ ಸಂತೋಷ ಪಡಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಕಾಳಜಿ ವಹಿಸುವುದು ಒಳಿತು. ಆರೋಗ್ಯ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯೋಗ, ಧ್ಯಾನ, ನಿಯಮಿತ ಆಹಾರದಿಂದ ಆರೋಗ್ಯವನ್ನು ಸಮತೋಲನದಲ್ಲಿಡಬಹುದು. ಜೀರ್ಣಕ್ರಿಯೆಯ ಸಮಸ್ಯೆ ಅಥವಾ ದೇಹದ ನಡುಭಾಗದಲ್ಲಿ ತೊಂದರೆ ಉಂಟಾಗಬಹುದು, ಆದ್ದರಿಂದ ಎಚ್ಚರಿಕೆ ಅಗತ್ಯ. ಸಲಹೆ: ದೇವಿ ಪಾರ್ವತಿಗೆ ಪ್ರಾರ್ಥನೆ ಮಾಡುವುದರಿಂದ ಕುಟುಂಬದಲ್ಲಿ ಸಮಾಧಾನ ಹೆಚ್ಚುತ್ತದೆ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು, ತಾಜಾ ಹೂವು. ಸೋಮವಾರ ಹೊಸ ಕೆಲಸಗಳ ಆರಂಭಕ್ಕೆ ಉತ್ತಮ ದಿನವಾರು. ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗಬಹುದು. ಮಂಗಳವಾರ ಕುಟುಂಬದಲ್ಲಿ ಸಂತೋಷ, ಪ್ರೀತಿಯೊಂದಿಗೆ ಸುಖಕರ ಕ್ಷಣ, ಆರ್ಥಿಕ ಲಾಭವು ದೊರೆಯಬಹುದು. ಬುಧವಾರ ಕೈಗೊಂಡ ಕೆಲಸಗಳಲ್ಲಿ ಅಡಚಣೆಗಳು ಎದುರಾಗಬಹುದು, ತಾಳ್ಮೆಯಿಂದ ಹೊಸ ಪರಿಚಯ. ಗುರುವಾರ ಹೊಸ ಪರಿಚಯಗಳಿಂದ ಲಾಭ, ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ. ಶುಕ್ರವಾರ ಸೃಜನಶೀಲತೆ ದಿನ, ಮೆಚ್ಚುಗೆ ಮತ್ತು ಗೌರವ ಸಿಗುವ ಪ್ರೀತಿ ಸಂತೋಷಕರ ದಿನ. ವಿದ್ಯಾರ್ಥಿಗಳಿಗೆ ಶುಭ ಕಾಣಬಹುದು. ಶನಿವಾರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ, ಹೂಡಿಕೆ ಅಥವಾ ಹಣಕಾಸು ಲಾಭದಾಯಕ ಜಾಗ್ರತೆ ವಹಿಸಿ. ಭಾನುವಾರ ಸ್ನೇಹಿತರೊಂದಿಗೆ. ಶುಕ್ರವಾರ ದಾಂಪತ್ಯ ಜೀವನದಲ್ಲಿ ಮನಸ್ಸಿಗೆ ಶಾಂತಿ, ಆತ್ಮೀಯ ಹಿತವಾದ ಕಡೆ ಕೆಲಸಗಳಲ್ಲಿ. ಒಟ್ಟಾರೆ ಈ ವಾರದಲ್ಲಿ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರ ಹೆಚ್ಚು ಶಾಲಕರ ದಿನಗಳಿಗೆ ಹೊಸ ಯೋಜನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಾರ ಕನ್ಯಾ ರಾಶಿ ಶೇರ್ ಮಾಡಿ. ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಆರೋಗ್ಯದ ಮೇಲೆ ಗಮನ ಕೊಡುವುದು ಅವಶ್ಯಕ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ.